ನಾಡಿನ ಸಮಸ್ತ ರೈತ ಬಾಂಧವರಿಗೆ ಕಾರ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ನಾನಿವತ್ತು ಕಾರುಣ್ಣಿ ಮತ್ತು ಹೊನ್ನುಗ್ಗಿಯ ಪ್ರಯುಕ್ತವಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹಬ್ಬಗಳಿಗೂ ಬೇರೆ ಬೇರೆ ಆದಂಥ ಮಹತ್ವ ಮತ್ತು ಆಚರಣೆಗಳು ಇದಾವ್ರಿ. ಅದರಲ್ಲಿ ಒಂದಾಗಿರ್ತಕ್ಕಂಥ ಕಾರ ಹುಣ್ಣಿಮೆ ಯಾವ ಥರ ಆಚರಣೆ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅನ್ನೋದನ್ನು ನಿಮಗೂ ಸ್ವಲ್ಪ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗ್ಯದ ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹುಣ್ಣಿಮೆಗೂ ಒಂದು ದಿನ ಮುಂಚೆ ಹೊನ್ನುಗ್ಗಿ ಅಂಥೇಳಿ ಮಾಡ್ತಾರ್ರಿ. ಏನಪ್ಪ ಇದು ಹೊನ್ನುಗ್ಗಿ ಅಂದರೆ, ಹೊನ್ನು ಅಂದರೆ ಬಂಗಾರ, ಹುಗ್ಗಿ ಅಂದರೆ ಸಿಹಿ ಪಾಯಸ. ಒಮ್ಮೆ ಕೈಲಾಸದಲ್ಲಿ ಸಾಕ್ಷಾತ್ ಶಿವ ಒಂದು ಸಭೆಯನ್ನು ಮಾಡ್ತಾನೆ. ಭೂಲೋಕದಲ್ಲಿ ರೈತರಿಗೆ ಸಹಾಯ ಮಾಡಲು ಯಾರು ಹೋಗ್ತೀರಾ ಎಂದು. ಆಗ ರೈತರ ಕೆಲಸ ತುಂಬ ಕಷ್ಟವೆಂದು ದೇವಾನುದೇವತೆಗಳು ಒಪ್ಪದಿದ್ದಾಗ ಶಿವನು ಒಂದು ಉಪಾಯ ಮಾಡ್ತಾನ್ರಿ. ಪಾಯಸ ಮಾಡಿ ಅದರಲ್ಲಿ ಒಂದು ಚಿನ್ನದ ಉಂಗುರವನ್ನು ಹಾಕ್ತಾನ್ರಿ. ಈ ಉಂಗುರ ಯಾರ ತಟ್ಟೆಯೊಳಗೆ ಬಂದು ಬೀಳುತ್ತೋ ಅವರು ರೈತರಿಗೆ ಸಹಾಯ ಮಾಡೋಕ್ಕೆ ಹೋಗಬೇಕು ಅಂತ ಮಾತಾಗ್ತದ. ಅದರ ಪ್ರಕಾರ ಸ್ವತಃ ಶಿವನೇ ಎಲ್ಲರ ತಟ್ಟೆಗೂ ಪಾಯಸವನ್ನು ಹಾಕ್ತಾ ಹೋಗ್ತಾನ್ರಿ. ಹೀಗೆ ಆ ಪಾಯಸನ ಎಲ್ಲರ ತಟ್ಟೆಯಲ್ಲೂ ನೀಡುತ್ತಾ ಹೋಗುವಾಗ ಚಿನ್ನದ ಉಂಗುರ ನಂದಿಯ ತಟ್ಟೆಯಲ್ಲಿ ಬೀಳುತ್ತದ್ರಿ. ಇದನ್ನು ಕಂಡ ಪರಶಿವನು ನಂದಿಗೆ ನೀನು ಭೂಲೋಕಕ್ಕೆ ಹೋಗಿ ರೈತರಿಗೆ ಸಹಾಯ ಮಾಡು ಎಂದು ಆದೇಶ ಮಾಡ್ತಾನ್ರಿ. ಅವತ್ತಿಂದ ಇವತ್ತಿನವರೆಗೂ ಶಿವನ ವಾಹನ ನಂದಿ ರೈತನ ಮಿತ್ರನಾಗಿ, ರೈತನ ಬೆನ್ನೆಲುಬಾಗಿ, ರೈತನ ಎಲ್ಲ ಕಷ್ಟ ನಷ್ಟದಲ್ಲೂ ಅವನಿಗೆ ಜೊತೆಯಾಗಿ ಕೆಲಸ ಮಾಡುತ್ತಾ ಇದೆ. ಇದೇ ಕಾರಣಕ್ಕೆ ಹೊನ್ನುಗ್ಗಿ ದಿನ ಎತ್ತುಗಳಿಗೆ ಮೈ ತೊಳೆಸಿ ನಂತರ ರೈತರು ಎತ್ತುಗಳ ಮೊಗಡ, ಕುರುಣಿ, ಗೊಂಡೆ, ಕುತ್ತಿಗೆ, ಗೆಜ್ಜೆಗಳನ್ನು ಕಟ್ಟಿ ಕೊಂಬುಗಳಿಗೆ ಬಣ್ಣಗಳನ್ನು ಹಚ್ಚಿ ಸಿಂಗರಿಸುತ್ತಾರೆ. ಕಾರ ಹುಣ್ಣಿಮೆಗೆ ಒಂದು ದಿವಸ ಮೊದಲೇ ರೈತರು ಹೊನ್ನುಗ್ಗಿ ಆಚರಿಸ್ತಾರ್ರಿ. ಹೊನ್ನುಗ್ಗಿ ದಿನ ಜೋಳ, ಗೋಧಿ ಮತ್ತು ಬೆಲ್ಲದಿಂದ ತಯಾರಿಸಿದ ಕಿಚಡಿನ ಅವಕ್ಕೆ ತಿನ್ನಕ್ಕಂತ ಕೊಡ್ತಾರ್ರಿ. ಮತ್ತು ಹುಣ್ಣಿಮೆ ದಿವಸ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡ್ತಾರ್ರಿ. ಗಾಣಿಗರ ಮನೆಯಲ್ಲಿ ಈ ಥರ ಗಾಣದೇವತೆ ಇರ್ತಾಳ್ರಿ. ಸ್ವಚ್ಛ ಮಾಡಿ ಪೂಜೆ ಮಾಡಿ ಮುತ್ತೈದರನ್ನ ಕರೆಸಿ ಊಟ ಮಾಡಿಸೋ ಪದ್ಧತಿ ಅದ ರೀ ಉತ್ತರ ಕರ್ನಾಟಕದ ಕಡೆ. ವರ್ಷದಲ್ಲಿ ಬರುವಂಥ ರೈತರ ಮೊದಲನೇ ಹಬ್ಬ ರೀ ಇದು. ಹಾಗಾಗಿ ಎತ್ತುಗಳನ್ನು ಶೃಂಗಾರ ಮಾಡಿ ಪೂಜೆ ಮಾಡಿ ನೈವೇದ್ಯ ಹೋಳಿಗೆ ಮಾಡಿ ತಿನ್ನಿಸ್ತಾರ್ರಿ. ರೈತರಿಗೋಸ್ಕರನೇ ಇರುವ ಕೆಲವು ಹಬ್ಬಗಳಲ್ಲಿ ಇದು ಕೂಡ ಒಂದು. ಎತ್ತುಗಳನ್ನು ಮದುಮಕ್ಕಳಂತೆ ಸಿಂಗಾರ ಮಾಡಿರ್ತಾರ್ರಿ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ರೈತರ ಸಂಭ್ರಮ ಮತ್ತು ಎತ್ತುಗಳ ಅಲಂಕಾರ ನೋಡೋದೇ ಒಂದು ಖುಷಿ. ಎತ್ತುಗಳನ್ನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಕಂಬಳದ ಥರ ಆಟ ಆಡ್ತಾರ್ರಿ. ಯಾವ ಥರ ಕಂಬಳ ಆಡ್ತಾರಲ್ರಿ ಅದೇ ಥರ ಈ ಎತ್ತುಗಳನ್ನು ತಗೊಂಡು ಕರಿ ಹೊರಿಯೋದಂತ ಹಳ್ಳಿ ಕಡೆ ಮಾಡ್ತಾರ್ರಿ. ಅಗಸಿ ಅಂಥೇಳಿ ಎಲ್ಲ ಊರಲ್ಲೂ ಇರ್ತದ್ರಿ. ಆ ಅಗಸಿಯಲ್ಲಿ ನಡೆಯುವಂಥದ್ದು ಇದು. ಈ ಥರ ಒಂದು ದಾರ ಕಟ್ಟಿರ್ತಾರ್ರಿ. ಇದನ್ನು ಯಾವ ಎತ್ತು ಫಸ್ಟ್ ದಾಟುತ್ತೋ ಹರಿದು ಬರುತ್ತೋ ಅದನ್ನು ಕರಿ ಹರಿಯೋದು ಅಂತಾರ್ರಿ. ನೋಡ್ಬೋದು ಈ ಥರ ಆಗುತ್ತೆ. ಇದನ್ನು ನೋಡೋಕ್ಕಂತಲೇ ಸಾವಿರಾರು ಜನ ಕೂಡಿರ್ತಾರ್ರಿ. ಈ ಕರಿ ಹರಿದಿರೋ ಎತ್ತಿಗೆ ಪ್ರೈಝು ಕೊಟ್ಟು ಮೆರವಣಿಗೆ ಮಾಡಿಕೊಂಡು ವಾದ್ಯಗಳ ಸಮೇತ ಯಾವ ರೈತರ ಎತ್ತುಗಳು ಇರ್ತಾವೆ ನೋಡ್ರಿ ಅವ್ರ ಮನೆಗೆ ಒಯ್ದು ಬಿಡ್ತಾರ್ರಿ. ಇದಾಗಿತ್ತು ಹೊನ್ನುಗ್ಗಿ ಮತ್ತು ಕಾರ ಹುಣ್ಣಿಮೆಯ ಆಚರಣೆ ವಿಶೇಷ ಮಾಹಿತಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್.